ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಎರಡನೇ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಅವರ ಬೆಂಬಲಿಗರಿಂದ ಪ್ರತಿಭಟನೆ ನಡೆದಿದೆ. ಕಾಂಗ್ರೆಸ್ ಮುಖಂಡ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷರಾದ ದಾನಿ ಅವರ ನೇತೃತ್ವದಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರ ನಾಯಕತ್ವವನ್ನ ಹತ್ತಿಕ್ಕುವ ಕೆಲಸ ಆಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತೇವೆ. ಸಂವಿಧಾನದ ಆಶಯದಂತೆ ಕೆಲಸ ಮಾಡುತ್ತಿರುವ ಅವರಿಗೆ ಸಚಿವ ಸ್ಥಾನ ತಪ್ಪಿಸುವುದರ ಮೂಲಕ ದಲಿತರ ಒಗ್ಗಟ್ಟನ್ನ ಮುರಿಯುತ್ತಿದ್ದಾರೆ. ಆದರೆ ನಾವು ಜೀವ ಇರೋವರೆಗೂ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಶಕ್ತಿಯನ್ನ ಹೆಚ್ಚಿಸ್ತೀವಿ ಅಂತ ಪ್ರತಿಭಟನಾಕಾರರು ಹೇಳಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ನವೀನ್ ಕೆಡಿಪಿ, ರವಿ ರಾಯಾಪುರ, ಸತೀಶ್ ಗೋರೂರು, ಕೌರಿ ಕುಮಾರ್, ಚಂದ್ರು ಗೋವಿನಹಳ್ಳಿ ಹಾಗೂ ಇನ್ನು ಹಲವು ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಗಣೇಶ್ ಡಿಆರ್, ಹಾಸನ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸರ್ಗೆ ಧನ್ಯವಾದ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸರ್ಗೆ ಧನ್ಯವಾದ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸರ್ಗೆ ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ದಲಿತರ ಧ್ವನಿಯಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪ ಸಾಹೇಬರಿಗೆ ಅವಕಾಶವನ್ನು ಕಲ್ಪಿಸ್ಕೊಡೋದ್ರಲ್ಲಿ ಇವತ್ತು ದುರುದ್ದೇಶದಿಂದ ಪೂರ್ವ ಸಿದ್ಧತೆಯಿಂದ ಅವ್ರನ್ನ ಹತ್ತಿಕ್ಕಂಥ ಕೆಲಸ, ಅವ್ರ ನಾಯಕತ್ವವನ್ನು ಹತ್ತಿಕ್ಕಂಥ ಕೆಲಸ ಮಾಡೋದ್ರ ಮುಖಾಂತರ ಅವರು ಸಚಿವ ಸಂಪುಟವನ್ನು ತಪ್ಪಿಸಿದ್ದಾರೆ. ಇದರ ಹಿಂದೆ ಯಾರೇ ಇರಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನು ಕೊಡೋದ್ರ ಮುಖಾಂತರ ನಾವು ಅವರಿಗೆ ಗಮನವನ್ನು ಸೆಳಿತೀವಿ. ದಲಿತರು ರಾಜ್ಯಾದ್ಯಂತ ಮಹದೇವಪ್ಪ ಸಾಹೇಬರಿಗೆ ರಾಜ್ಯಾದ್ಯಂತ ಅವ್ರದೇ ಆದಂಥ ಅನುಯಾಯಿಗಳು ಇವತ್ತು ನಮ್ಮಂಥ ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಅವರ ನಡೆನ ಅವಲಂಬಿಸಿರೋಂಥ ಕಾರ್ಯಕರ್ತರು ಇದ್ದಾರೆ. ಜೊತೆ ಅವರೇನು 6-7 ಬಾರಿ ಇವತ್ತು ಗೆದ್ದು 40 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಇವತ್ತು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಾವು ನಿರಂತರವಾಗಿ ನಾನು ಒಂದು 20 ವರ್ಷದಿಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ರಾಜ್ಯಾದ್ಯಂತ ಸುತ್ತಿ ನಮ್ಮ ದಲಿತ ಸಮುದಾಯನೇ ಆಗ್ಬೋದು, ಜನಸಂಖ್ಯೆನ ಇವತ್ತು ಒಗ್ಗೂಡ್ತಕ್ಕಂಥ ಕೆಲಸ, ಸಂಘಟನೆ ಕೆಲಸ ಮಾಡ್ತಾ ಎಲ್ಲ ಒಂದು ಸಮಸ್ಯೆಗಳಿಗೆ ಎಲ್ಲ ಸ್ಪಂದಿಸ್ತಾ ಇವತ್ತು ರಾಜ್ಯ ಮಟ್ಟದಲ್ಲಿ ಅವರು ಇವತ್ತು ಒಂದು ಹೆಸರು ಮಾಡಿದ್ದಾರೆ. ಅದ್ರ ಜೊತೆ ಅವ್ರದ್ರ ಯಾರೇ ಹೋಗಲಿ ಅವರಿಗೆ ಸ್ಪಂದಿಸಿ ಅವರಿಗೆ ಕಷ್ಟವನ್ನು ಬಗೆಹರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಏನಿವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಸಂವಿಧಾನವನ್ನು ಮೈಗೂಡಿಸ್ಕೊಂಡು ಇವತ್ತು ಸಮಾಜದ ಮುಖಿ ಕೆಲಸವನ್ನು ಮಾಡ್ತಾ ಮುಖಾಂತರ ಬಂದಿದ್ದಾರೆ. ಏನಿವತ್ತು ಅವ್ರನ್ನ ತಪ್ಪಿಸೋದ್ರ ಮುಖಾಂತರ, ಸಚಿವ ಸ್ಥಾನವನ್ನು ತಪ್ಪಿಸೋದ್ರ ಮುಖಾಂತರ ಇವತ್ತು ಏನು ಅವ್ರ ಉದ್ದೇಶ ಏನಿತ್ತು, ತಪ್ಪಿಸ್ಬೇಕು, ದಲಿತರು ಒಗ್ಗಟ್ಟನ್ನು ಹೊಡಿಬೇಕು ಅನ್ನೋ ಉದ್ದೇಶ ಏನಿತ್ತು ಅವ್ರು ಈಡೇರಿದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾವು ಯಾವತ್ತೂ ಕೂಡ ಮಹದೇವಪ್ಪ ಸಾಹೇಬ್ರನ್ನ ಏನು ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡೋದ್ರ ಮುಖಾಂತರ ಅವರಿಗೆ ನಾವು ಬಲ ತುಂಬುವಂಥ ಕೆಲಸ ನಾವು ಯಾವತ್ತೂ ಅವ್ರನ್ನ ಕೈ ಬಿಡೋದಿಲ್ಲ. ಕೊನೆಗಾಲದವರೆಗೂ ಜೀವ ಇರೋವರೆಗೂ ಅವ್ರ ಜೊತೆಗಿರ್ತೀವಿ. ಇನ್ನೂ 224 ಕ್ಷೇತ್ರ ಏನಿದೆ ಕರ್ನಾಟಕದಲ್ಲಿ, ಕ್ಷೇತ್ರವಾರು ಇವತ್ತು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ, ಸಂಘಟನೆ ಮಾಡೋದ್ರ ಮುಖಾಂತರ ಅವ್ರ ಶಕ್ತಿನ ಇನ್ನೂ ಹೆಚ್ಚಿಸ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬಲಗೈನವ್ರಿಗೆ ಎಲ್ಲ ಒಂದು ಕಡೆ ಇದು ಹಿನ್ನಡೆ ಅನ್ಯಾಯ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಅಂತಲ್ಲ ನಮ್ಮದು. ನಮ್ಮ ನಾಯಕರು ಮಹದೇವಪ್ಪ ಸಾಹೇಬರಿಗೆ ಸೂಕ್ತವಾದ ಸ್ಥಾನವನ್ನು ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಅದ್ರ ಹಿಂದೆ ಯಾರ್ಯಾರು ದೂರದೃಷ್ಟಿ ಅವರ ಮಕ್ಕಳನ್ನ ಬೆಳೆಸಬೇಕು ಅಂತನೋ ಇಲ್ಲ ಇನ್ನೊಂದು ಯಾರ್ಯಾರು ದೂರದೃಷ್ಟಿ ಇತ್ತು ಅವ್ರದ್ದು ಇವತ್ತು ಸಫಲ ಆಗಿರ್ಬೋದು. ಆದರೆ ನಾವು ಇವತ್ತು ನಮಗೆ ಅವಕಾಶ ಇದೆ, ಅವ್ರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಇವತ್ತು ರಾಜ್ಯಾದ್ಯಂತ ನಾವು ಮಾಡ್ತೀವಿ. ನಾವು ದಲಿತರು ಅವಕಾಶನ ಅವರಿಗೆ ನಮ್ಮ ಶಕ್ತಿ ಇದೆ, ನಾವು ಅದನ್ನು ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೀವಿ.